ನಿಮಗೂ ಯೂಟ್ಯೂಬಲ್ಲಿ ಬೆಳಿಬೇಕನ್ನೋ ಆಸೆ, ಬಟ್ ಎಷ್ಟೇ ವೀಡಿಯೋಸ್ ಹಾಕಿದ್ರೂ ವ್ಯೂಸ್ ಬರ್ತಿಲ್ವಾ? ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನೀವು ಬರೀ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ವ್ಯೂಸ್ ಬರಲ್ಲ. ಲೆಟ್ಸ್ ಟೇಕ್ ಆನ್ ಆನ್ ಆ್ಯಾವ್ರೇಜ್ ನಿಮ್ಮ ರೆಗ್ಯುಲರ್ ವೀಡಿಯೋಸಿಂದ ಎಕ್ಸ್ ಅಮೌಂಟ್ ಆಫ್ ವ್ಯೂಸ್ ಪಡೆಯೋಕ್ಕೆ 180 ವೀಡಿಯೋಸ್ ಬೇಕು. ಬಟ್ ಯೂಸಿಂಗ್ ದಿಸ್ ಕಿಲ್ಲರ್ ವೀಡಿಯೋ ಸ್ಟ್ರಾಟಜಿ ನಿಮಗೆ ಬರೀ 30 ವೀಡಿಯೋಲ್ಲೇ ಎಕ್ಸ್ ಅಮೌಂಟ್ ಆಫ್ ವ್ಯೂಸ್ ಬರುತ್ತೆ. It's very crucial. For most people, they could spend 100 days uploading videos every day, get 10,000 views a video, or they could just sit down, come up with a good video, and just get 1 million views in a week. ಓಕೆ, ಎಲ್ಲ ಟಾಪ್ ಯೂಟ್ಯೂಬರ್ಸ್ ಅವ್ರು ಹಾಕಿರೋ ಎಲ್ಲ ವೀಡಿಯೋಸ್ಗಳಿಂದ ಫೇಮಸ್ ಆಗಿದ್ದಾರಾ? ಇಲ್ಲ. ದೆರ್ ವಿಲ್ ಬಿ 2 or 3 ಕಿಲ್ಲರ್ ವೀಡಿಯೋಸ್. ಆ ಕಿಲ್ಲರ್ ವೀಡಿಯೋಗಳು ಅಪ್ಲೋಡ್ ಆದಾಗಿಂದನೇ ಅವ್ರ ಚಾನಲ್ ಹೈಪ್ ಆಗಿರುತ್ತೆ. ಸೊ ಆ ಕಿಲ್ಲರ್ ವೀಡಿಯೋಗೆ ಬೇಕಾಗಿರುವ ಪ್ರೋಸೆಸ್ ಏನು ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನು ಅಂತ ಈಗ ನೋಡೋಣ. f of x y z is equals to x into y into z. ಒಂದು ಯೂಟ್ಯೂಬ್ ಕಂಟೆಂಟಲ್ಲಿ ಒಳ್ಳೆ ಐಡಿಯಾ, ಕ್ರಿಯೇಟಿವ್ ಆರ್ ಅಟ್ರಾಕ್ಟಿವ್ ಥಂಬ್ನೇಲ್ಸ್ ಮತ್ತು ಫೈನಲ್ ಎಕ್ಸಿಕ್ಯೂಷನ್ ಇದ್ರೇ ನಿಮ್ಮ ವಿಡಿಯೋ ಹಿಟ್ ಆಗೋಕ್ಕೆ ಸಾಧ್ಯ. ಸೊ ಮೊದಲನೇ ಸ್ಟೆಪ್ ಬಂದು ಜನರೇಟಿಂಗ್ ಐಡಿಯಾಸ್. ಐಡಿಯಾ ಬಂದು ನಿಮ್ಮ ಟಾಪಿಕ್ ಅಲ್ಲ, ಬಟ್ ಇಟ್ ಈಸ್ ದಿ ಹುಕ್. ಸೊ ಬೇಸಿಕಲಿ ವಿಡಿಯೋಲಿ ಹುಕ್ ಅಂದರೆ ಆಕರ್ಷಣೆ ಸೆಳೆಯುವಂತಹ ಮೊದಲ 3-5 ಸೆಕೆಂಡ್ ಪಾರ್ಟ್ ಆಫ್ ದಿ ವಿಡಿಯೋನೇ ಹುಕ್ ಅಂತಾರೆ. ಸೊ ಹುಕ್ಕಲ್ಲಿ 2 ಥರ ಇದೆ. ಸೊ ಒಂದು ಬಂದು ವೈರಲ್ ಹುಕ್, ಇನ್ನೊಂದು ವಿಜುವಲ್ ಅಥವಾ ಕ್ಯೂರಿಯಾಸಿಟಿ ಹುಕ್. ವೈರಲ್ ಹುಕ್ಸ್ ಅಂದರೆ ನೀವೇನು ನೋಡಿರ್ತೀರ, ಇನ್ಫ್ಲುಯೆನ್ಸರ್ಸ್ ಬಿಕಮಿಂಗ್ ಫೇಮಸ್ ಬಿಕಾಸ್ ಆಫ್ ದೇರ್ ಇಂಟ್ರೋಸ್. Hey Channa, welcome to my guys. ಆ್ಯಂಡ್ ಟ್ರೆಂಡಿ ಟ್ರಾನ್ಸಿಷನ್ಸ್. ವಿಜುವಲ್ ಅಥವಾ ಕ್ಯೂರಿಯಾಸಿಟಿ ಹುಕ್ ಅಂದರೆ ಮೇನ್ ಕಂಟೆಂಟ್ ಆಫ್ ದಿ ವಿಡಿಯೋನ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಕ್ವಿಕ್ಕಾಗಿ ತೋರಿಸುವಂಥ ಹುಕ್. अगर आपने ये वीडियो एंड तक देख ली तो आई एम 100% श्योर कि नेक्स्ट मंथ आपकी कोई ना कोई वीडियो वायरल तो जरूर जाएगी. ಸೊ ಈ ಹುಕ್ ಮೇಲೇ ನಿಮ್ಮ ಕಂಪ್ಲೀಟ್ ವಿಡಿಯೋ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಹುಕ್ ಚೆನ್ನಾಗಿದ್ರೆ ನಿಮ್ಮ ವಿಡಿಯೋನೂ ಜಾಸ್ತಿ ರೀಚ್ ಆಗುತ್ತೆ, ಅದೇ ಹಿಟ್ ಆಗುತ್ತೆ. ಇಫ್ ದಿ ಹುಕ್ ಇಸ್ ನಾಟ್ ಗುಡ್ ದೆನ್ ಗಾನ್. ಕಮಿಂಗ್ ಟು ದಿ ಸೆಕೆಂಡ್ ಸ್ಟೆಪ್ ಆಫ್ ದಿ ಪ್ರೋಸೆಸ್, ವಿಜುವಲೈಸಿಂಗ್ ತಮ್ನೇಲ್ಸ್. ಸೊ ಈ ಹುಕ್ ಥರನೇ ನಿಮ್ಮ ತಮ್ನೇಲ್ ಕೂಡ ವಿಡಿಯೋ ಹಿಟ್ ಆಗೋಕ್ಕೆ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ತಮ್ನೇಲ್ ಬರೀ ಒಂದು ಕವರ್ ಇಮೇಜ್ ಫಾರ್ ಎ ವಿಡಿಯೋ ಅಲ್ಲ, ಬಟ್ ಇಟ್ ಈಸ್ ದಿ ಇಮೇಜ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಕಂಪ್ಲೀಟ್ ವಿಡಿಯೋ. ಏನೋ ಒಂದು ಸಬ್ಜೆಕ್ಟಿವ್ ಇಮೇಜ್ ಹಾಕ್ಬಿಟ್ಟು ವ್ಯೂಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂರೋಕ್ಕೆ ಇದೇನು ಆಟ ಅಲ್ಲ. ನೀವು ನಿಮ್ಮ ವೀಡಿಯೋ ವ್ಯಾಲ್ಯೂನ ಆ ಇಮೇಜಲ್ಲಿ ತೋರಿಸಿದ್ರೇ ವ್ಯೂವರ್ಸ್ ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡೋದು. ಒಂದು ಸಿಂಪಲ್ ಅನಾಲಿಸಿಸ್, ನೀವೇನು ನೋಡ್ತಿದ್ದೀರ ಈ 3 ಡಿಫ್ರೆಂಟ್ ವೀಡಿಯೋಸ್ ಡಿಫ್ರೆಂಟ್ ಚಾನಲ್ಸಿಂದ ಬಂದಿರೋದು, ಹಾಗೂ ಅವ್ರು ಯೂಸ್ ಮಾಡಿರುವ ಕ್ರಿಯೇಟಿವ್ ತಮ್ನೇಲ್ಸಿಂದ ವ್ಯೂಸ್ ಹೇಗೆ ಇಂಪ್ಯಾಕ್ಟ್ ಆಗಿದೆ ಅಂತಲೂ ನೀವು ನೋಡ್ಬೋದು. ಈ ಪ್ರೊಸೆಸಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಫೈನಲ್ ಎಕ್ಸಿಕ್ಯೂಷನ್. ನಾನು ಯಾಕೆ ವೀಡಿಯೋ ಕ್ರಿಯೇಷನ್ನ ಲಾಸ್ಟಲ್ಲಿ ಇಡ್ತಾ ಇದ್ದೀನಿ ಅಂತ ಅಂದರೆ, ವೀಡಿಯೋ ಕ್ರಿಯೇಟ್ ಮಾಡೋದು ಒನ್ ಟೈಮ್ ಕೆಲಸ ಅಲ್ಲ, ಒಂದೇ ಟೇಕಲ್ಲಿ ಮುಗಿಯೋದು ಇಲ್ಲ. ಹಂಗೆ ಏನಾದರೂ ನೀವು ತಲೆಗೆ ಬಂದಿದ್ದನ್ನ ವೀಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಸೊ ನೀವು ಕಂಟೆಂಟ್ ಮಾಡೋಕ್ಕೆ ಮೊದಲು ಸ್ಕ್ರಿಪ್ಟ್ ಬರೀಬೇಕು. ಸೊ ನಿಮ್ಮ ಸ್ಕ್ರಿಪ್ಟ್ ಎಷ್ಟು ಪ್ರಿಸೈಸ್ ಆಗಿರಬೇಕು ಅಂತಂದರೆ, ನೀವು ಏನೇ ಯೋಚನೆ ಮಾಡಿ ಅಥವಾ ಏನೇ ಪ್ರೋಸೆಸ್ ಬಿಲ್ಡ್ ಮಾಡಿದ್ರೂ ಅದು ಕಂಪ್ಲೀಟ್ ಡ್ರಾಫ್ಟ್ ಆಗಿರಬೇಕು. ಸೊ ಅದನ್ನು ಆರ್ಡರ್ ಮಾಡಿ ಡ್ರಾಫ್ಟ್ ಮಾಡಿ ಆಮೇಲೆ ಆ ಪ್ರೋಸೆಸ್ ಪ್ರಕಾರ ವೀಡಿಯೋ ರೆಕಾರ್ಡ್ ಮಾಡಿ ನೀವು ವೀಡಿಯೋ ಕ್ರಿಯೇಟ್ ಮಾಡಿದ್ರೇ ಆ ವಿಡಿಯೋ ಎಕ್ಸಿಕ್ಯೂಟ್ ಆಗೋಕ್ಕೆ ಸಾಧ್ಯ. ಅಗೇನ್ ದೇರ್ ಇಸ್ ಅ ಟ್ವಿಸ್ಟ್. ನಿಮ್ಮ ವೀಡಿಯೋಲಿ ಏನೋ ಕಂಟೆಂಟ್ ಚೆನ್ನಾಗಿರುತ್ತೆ, ಬಟ್ ವ್ಯೂವರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ಆವಾಗ ಬರುವ ಟರ್ಮ್ ಪೇಸಿಂಗ್ ಆಫ್ ಅ ವಿಡಿಯೋ. ಸೊ ನಿಮ್ಮ ವಿಡಿಯೋ ತುಂಬ ಸ್ಲೋ ಆಗಿದ್ದರೆ ಜನರಿಗೆ ಬೋರ್ ಆಗುತ್ತೆ. ನಿಮ್ಮ ವಿಡಿಯೋ ತುಂಬ ಫಾಸ್ಟ್ ಆಗಿದ್ದರೆ ಏನೂ ಅರ್ಥ ಆಗೋಲ್ಲ. ವ್ಯೂವರ್ಸ್ನ ಸೆಳೆದಿಟ್ಟು ಒಂದು ಮೀಡಿಯಮ್ ಪೇಸಲ್ಲಿ ವಿಡಿಯೋ ಪ್ರೋಗ್ರೆಸ್ ಆಗ್ತಿದ್ರೆ ನಿಮ್ಮ ಕೆಲಸ ಸಾರ್ಟೆಡ್ ಅಷ್ಟೇ. ಈಗ ಗೊತ್ತಾಯ್ತಲ್ಲ, ಎಫ್ ಆಫ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಇಂಟು ಝೆಡ್. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಏನಪ್ಪ ಇವನು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಆಗಲೇ ವೀಡಿಯೋ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ ಅಂತ. ನಾನು ಮೊದಲಿನ ವೀಡಿಯೋಲ್ಲಿ ಹೇಳಿದಾಗೆ ನಾನು 12 ವರ್ಷ ಇದ್ದಾಗಿಂದನೂ ಯೂಟ್ಯೂಬ್ ನೋಡ್ಕೊಂಬಂದಿದ್ದೀನಿ ಅಂತ. ಸೊ ನಾನು ಬರೀ ವೀಡಿಯೋನ ಒಂದು ಎಂಟರ್ಟೈನ್ಮೆಂಟಾಗಿ ನೋಡಿರಲಿಲ್ಲ, ಬಟ್ ನಾನು ಪ್ರತಿಯೊಂದು ಟ್ರೆಂಡ್ಸ್ ಅನಾಲಿಸಿಸ್ ಮಾಡಿಕೊಂಡೆ ಇಲ್ಲಿವರೆಗೂ ಬಂದಿರೋದು. ನಾನು ಈ ಮೆಥಡ್ನ ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಆಗಿ ಗ್ರೋ ಆಗಿರೋ ಯೂಟ್ಯೂಬರ್ಸ್ನ ನೋಡಿಕೊಂಡು
ಓಕೆ ಇದು ಪಕ್ಕ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟೆ ನಿಮ್ಮ ಮುಂದೆ ಬಂದಿರೋದು. ಸೊ ಫಾರ್ ವಾಟ್ ಎವರ್ ರೀಸನ್ಸ್ ಇಲ್ಲಿವರೆಗೂ ನೀವು ನಮ್ಮ ವಿಡಿಯೋ ನೋಡಿದರೆ ಪ್ಲೀಸ್ ಹಿಟ್ ಅ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಅಭಿ, ಸೈನಿಂಗ್ ಆಫ್ ಫ್ರಮ್ ವೀಲ್ಸ್ ಆ್ಯಂಡ್ ವಿಸ್ಡಮ್. ಜೈ ಕರ್ನಾಟಕ, ಜೈ ಕನ್ನಡ.